ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ತುಂಬ ಮುಖ್ಯವಾದ ವಿಷಯ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಪವರ್ ಏನಂತ. ಬಹಳ ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಡೇ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಲಾಭದ ಬಗ್ಗೆ ಯೋಚಿಸುತ್ತಾರೆ. ಆದರೆ ನಿಜವಾದ ಸಂಪತ್ತು ಯಾವ ರೀತಿ ನಿರ್ಮಾಣವಾಗುತ್ತದೆ ಗೊತ್ತಾ? ಸಮಯ ಪ್ಲಸ್ ಸಹನೆ ಪ್ಲಸ್ ಸರಿಯಾದ ಹೂಡಿಕೆ ಈಕ್ವಲ್ ಟು ದೊಡ್ಡ ಸಂಪತ್ತು. ಇಂದು ನಾನು ನಿಮಗೆ ಉದಾಹರಣೆಗಳ ಜೊತೆಗೆ ಕ್ಲಾರಿಟಿ ಕೊಡುತ್ತೇನೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಲಾಂಗ್ ಟರ್ಮ್ ಅಂದರೆ ಕನಿಷ್ಠ 5 ವರ್ಷ, 10 ವರ್ಷ ಅಥವಾ 15 ವರ್ಷ ಮೇಲ್ಪಟ್ಟು ಹೂಡಿಕೆ ಮಾಡೋದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದೊಂದು ಯಾವ ರೀತಿ ಅಂದರೆ, ಒಂದು ಮರ ನಡುವಂತೆ. ಒಂದು ಮರ ನೆಟ್ಟರೆ ನಾವು ಇಂದು ಬಿತ್ತನೆ ಮಾಡ್ತೀವಿ, ಆದರೆ ಫಲ ನಮಗೆ 10 ವರ್ಷ 15 ವರ್ಷಗಳ ನಂತರ ಆ ಒಂದು ಮರದಿಂದ ನಮಗೆ ಫಲ ಸಿಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಹೂಡಿಕೆದಾರರು ಕೂಡ ಹೀಗೆ ಶ್ರೀಮಂತರಾಗಿರೋದು. ಅವರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ನಾಳಿದ್ದು ಅವರು ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಉದಾಹರಣೆಗೆ ವಾರೆನ್ ಬಫೆಟ್ ಅವರು ದಿನವೂ ಟ್ರೇಡ್ ಮಾಡಲೇ ಇಲ್ಲ. ಅವರು ಒಳ್ಳೆಯ ಕಂಪ್ನಿಗಳಲ್ಲಿ ದೀರ್ಘಾವಧಿಗೆ ಹೂಡಿಕೆ ಮಾಡಿದರು. ಅವರ ಮಾತು ಏನಂತಾರೆ ಗೊತ್ತಾ? ಅವರ್ ಫೇವ್ರೆಟ್ ಹೋಲ್ಡಿಂಗ್ ಪೀರಿಯಡ್ ಈಸ್ ಫಾರ್ ಎವರ್. ಅಂದರೆ ನಮ್ಮ ಫೇವ್ರೆಟ್ ಹೋಲ್ಡಿಂಗ್ ಪೀರಿಯಡ್ ಅಂದರೆ ಯಾವತ್ತೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವತ್ತಿಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ ಇರಬೇಕು. ಎರಡನೇದು ಕಾಂಪೌಂಡಿಂಗ್ನ ಪವರ್, ಅಂದರೆ ಇಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಹೃದಯ ಅಂತಲೇ ಕರಿತೀವಿ. ಉದಾಹರಣೆ, ನೀವು ತಿಂಗಳಿಗೆ 10,000 ಸಿಪ್ ಹೂಡಿಕೆ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮಗೆ 12% ರಿಟರ್ನ್ ಬಂದರೂ ಸಹ 15 ವರ್ಷಗಳಲ್ಲಿ ಅದು 50 ಲಕ್ಷಕ್ಕೂ ಹೆಚ್ಚು ಆಗಬಹುದು. ಇದನ್ನೇ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಐನ್ಸ್ಟೀನ್ ಏನಂತಾರೆ ಗೊತ್ತಾ? ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಈ ಒಂದು ಪ್ರಪಂಚದ 8ನೇ ಅದ್ಭುತ ಅಂತಲೇ ಕರೀತಾರೆ. ಸಾಧಾರಣ ಬಡ್ಡಿ ಅಲ್ಲ, ಬಡ್ಡಿಯ ಮೇಲೆ ಮತ್ತೆ ಬಡ್ಡಿ ಬರುತ್ತೆ. ಇದನ್ನು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸಮಯ ಜಾಸ್ತಿ ಇದ್ದಷ್ಟು ಲಾಭ ಜಾಸ್ತಿ ಬರುತ್ತೆ. ನಾವು ಜಾಸ್ತಿ ಟೈಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ನಮಗೆ ಅದರ ಮೇಲೆ ಬಡ್ಡಿ ಹೆಚ್ಚಾಗಿ ಬರೋದ್ರಿಂದ ಕಾಂಪೌಂಡಿಂಗ್ ಎಫೆಕ್ಟ್ ಆಗಿ ನಮ್ಮ ಒಂದು ವೆಲ್ತ್ ಗ್ರೋ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಭಾರತದಲ್ಲಿ ಲಾಂಗ್ ಟರ್ಮ್ ಗ್ರೋತ್ಗೆ ಎಕ್ಸಾಂಪಲ್ಸ್ ಅಂದರೆ, ಭಾರತದ ಸ್ಟಾಕ್ ಮಾರ್ಕೆಟನ್ನೇ ನೋಡಿ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಆ್ಯಂಡ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಕಳೆದ 20-25 ವರ್ಷಗಳಲ್ಲಿ ಈ ಸೂಚಾಂಕಗಳು ಎಷ್ಟು ಬೆಳೆದಿವೆ ಅಂತ ನೀವೇ ನೋಡಿ. 2000ರಲ್ಲಿ ಹೂಡಿಕೆ ಮಾಡಿದವರು ಇಂದು ಮಿಲಿನಿಯರ್ಸ್ ಆಗಿದ್ದಾರೆ. ಉದಾಹರಣೆಗೆ ಯಾವ ರೀತಿ ಕಂಪ್ನಿಗಳಂದರೆ, ರಿಲಯನ್ಸ್ ಇಂಡಸ್ಟ್ರಿ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು. ಇವುಗಳಲ್ಲಿ 10-15 ವರ್ಷ ಹೂಡಿಕೆ ಮಾಡಿದವರಿಗೆ ಇಂದು ದೊಡ್ಡ ಲಾಭ ಸಿಕ್ಕಿದೆ. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ಗೂ ಇರುವಂಥ ಡಿಫ್ರೆಂಟ್ ಏನಂದರೆ, ಶಾರ್ಟ್ ಟರ್ಮ್ ಬಂದುಬಿಟ್ಟು ಬೇಗ ಲಾಭ ಬಯಸೋರು ಶಾರ್ಟ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಹೆಚ್ಚು ರಿಸ್ಕ್ ಇರುತ್ತೆ, ಎಮೋಷ್ನಲ್ ಆಧಾರಿತವಾಗಿರುತ್ತೆ. ಅಂದರೆ ಎಲ್ಲಿ ನಮ್ಮ ಸ್ಟಾಕ್ ಬೆಲೆ ಕಮ್ಮಿ ಆಗುತ್ತೋ, ನಮ್ಮ ರಿಟರ್ನ್ಸ್ ಎಲ್ಲಿ ನೆಗೆಟಿವ್ ಆಗುತ್ತೋ, ಇದು ಇಷ್ಟೊಂದು ರಿಟರ್ನ್ಸ್ ಬಂದಿದೆಯಲ್ಲ ಮತ್ತು ಇದೆಲ್ಲಿ ನೆಗೆಟಿವ್ ಆಗುತ್ತೋ ನಾವು ಸೆಲ್ ಮಾಡ್ಕೊಳ್ಳೋಣ, ಆ ರೀತಿ ಒಂದು ಎಮೋಷ್ನಲ್ ಆಗಿ ಬೈ ಮಾಡೋದು, ಸೆಲ್ ಮಾಡೋದನ್ನು ಮಾಡ್ತಾರೆ. ಇದರಲ್ಲಿ ನಮಗೆ ಬಂದುಬಿಟ್ಟು ನಷ್ಟನೇ ಹೆಚ್ಚಾಗಿ ನಾವು ಬುಕ್ ಮಾಡ್ತೀವಿ, ಲಾಸಸ್ಸೇ ಹೆಚ್ಚಾಗಿ ಬುಕ್ ಮಾಡ್ತೀವಿ ಶಾರ್ಟ್ ಟರ್ಮ್ನಲ್ಲಿ. ಬಟ್ ಲಾಂಗ್ ಟರ್ಮ್ ಅಂದರೆ ಪೇಷನ್ಸ್ ಇರುತ್ತೆ, ನಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಕಮ್ಮಿ ಟೆನ್ಷನ್ ಇರುತ್ತೆ. ಒಂದು ಪ್ಲ್ಯಾನಿಂಗ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ನಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಬೆನಿಫಿಟ್ ಕೂಡ ಆ್ಯಡ್ ಆಗುತ್ತೆ. ಬಹಳ ಜನರು 1-2 ವರ್ಷದಲ್ಲಿ ಕೋಟಿ ಆಗಬೇಕಂತ ಯೋಚಿಸುತ್ತಾರೆ. ಆದರೆ ನಿಜವಾದ ಸಂಪತ್ತು ನಿಧಾನವಾಗಿ ನಿರ್ಮಾಣವಾಗುತ್ತದೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ. ಲಾಂಗ್ ಟರ್ಮ್ ಹೂಡಿಕೆ ಮಾಡಲು 5 ಸ್ಟೆಪ್ಸ್ ಇದೆ. ಸಿಂಪಲ್. ಸ್ಪಷ್ಟ ಗುರಿ ಇರಲಿ, ಅಂದರೆ ನಿಮ್ಮ ಪ್ಲ್ಯಾನಿಂಗ್, ನಿಮ್ಮ ಗೋಲ್ ಕರೆಕ್ಟಾಗಿ ಸ್ಪಷ್ಟವಾಗಿರಲಿ. 10 ವರ್ಷದಲ್ಲಿ 1 ಕೋಟಿ ಮಾಡೋ ಥರ ಪ್ಲ್ಯಾನ್ ಇರಲಿ. 15 ವರ್ಷದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋ ಥರ ಒಂದು ಪ್ಲ್ಯಾನಿಂಗ್ ಇರಲಿ. ಈವಾಗಲೇ ಸಿಪ್ನ ಆರಂಭಿಸಿ. ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ ಯಾವುದಾದ್ರೂ ಈ ಫಂಡ್ನಲ್ಲಿ ನೀವು ಸಿಪ್ ಆರಂಭಿಸ್ಬೋದು. ನಿಮ್ಮ ಒಂದು ಅಮೌಂಟ್ನ ಡೈವರ್ಸಿಫಿಕೇಷನ್ ಮಾಡಿ. ಒಂದು ಮ್ಯೂಚುವಲ್ ಫಂಡಲ್ಲಿ ಎಲ್ಲ ಅಮೌಂಟ್ನ ಇಡಬೇಡಿ. ಡೈವರ್ಸಿಫಿಕೇಷನ್ ಮಾಡಿ, ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನೀವೊಂದು ಸ್ಟಾಕ್ಸ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮಾರುಕಟ್ಟೆ ಕ್ರ್ಯಾಶ್ ಆದಾಗ ನೀವು ಯಾವುದೇ ರೀತಿ ಹೆದರ್ಕೊಳ್ಳೋಕೆ ಹೋಗಬೇಡಿ, ಪ್ಯಾನಿಕ್ ಆಗಬೇಡಿ. ಇದೊಂದು ಡಿಸ್ಕೌಂಟ್ ಸೇಲ್ ಥರ. ಆ ರೀತಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮ್ಮ ಹತ್ರ ಹೆಚ್ಚಿನ ಅಮೌಂಟ್ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೀವು ಆ ಒಂದು ಸ್ಟಾಕ್ಸ್ನ ಫಂಡಮೆಂಟಲ್ಸ್ ಯಾವ ರೀತಿ ಇದೆ, ಗ್ರೋತ್ ಯಾವ ರೀತಿ ಇದೆ, ಪ್ರಾಫಿಟ್ ಯಾವ ರೀತಿ ಇದೆ, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ 3 ಮಂತ್ಸ್ ಒನ್ಸ್, 1 ಇಯರ್ ಒನ್ಸ್ ನೀವು ಒಂದು ಸ್ಟಾಕ್ಸ್ನ ರಿಸರ್ಚ್ ಮಾಡಿ.
ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ 20-40 ವರ್ಷದ ಪ್ಲ್ಯಾನ್ ಇರೋರು ಈ ಒಂದು ಲಾಂಗ್ ಟರ್ಮ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸ್ಯಾಲ್ರಿ ಸಿಗೋರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಒಂದು ಫೈನಾನ್ಷಿಯಲಿ ಪ್ಲ್ಯಾನ್ ಇರೋರು, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನ ಅಡೆತಡೆಗಳಿಗೆ ಭಯ ಪಡದೇ ಇರೋರು ಈ ಒಂದು ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ನೀವು 20 ವರ್ಷದವರಾಗಿದ್ದರೆ ನಿಮ್ಮ ಒಂದು ದೊಡ್ಡ ಆಸ್ತಿ ಏನು ಗೊತ್ತಾ? ನಿಮ್ಮ ಸಮಯ, ನಿಮ್ಮ ಒಂದು ಟೈಮೇ ನಿಮ್ಮ ಒಂದು ದೊಡ್ಡ ಆಸ್ತಿ. ಈಗ ನೀವು ಶುರು ಮಾಡಿದ್ರೆ ಡೆಫಿನೆಟಾಗಿ ನೀವು ಒಂದು ಫೈನಾನ್ಷಿಯಲ್ ಫ್ರೀಡಮನ್ನು ಪಡ್ಕೊಳ್ಳೋದಕ್ಕೆ ತುಂಬ ಈಸಿ. ಈ ಒಂದು ಲಾಂಗ್ ಟರ್ಮ್ನಲ್ಲಿ ನಾವು ಮಾಡೋ ದೊಡ್ಡ ತಪ್ಪುಗಳೇನು ಗೊತ್ತಾ? ಪ್ರತಿದಿನ ಪೋರ್ಟ್ಫೋಲಿಯೋ ನೋಡೋದು, ಸ್ನೇಹಿತರ ಮಾತು ಕೇಳಿ ಖರೀದಿ ಮಾಡೋದು. ಅಂದರೆ ಆ ಒಂದು ಸ್ನೇಹಿತ ಹೇಳಿದ್ರು ಅಥವಾ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಅಂತ ಯಾವುದೇ ರೀತಿ ಒಂದು ಬ್ಲೈಂಡ್ಲಿ ನಾವೊಂದು ಸ್ಟಾಕ್ನ ಪರ್ಚೇಸ್ ಮಾಡೋದು. ಅದೇ ರೀತಿ ನ್ಯೂಸ್ ನೋಡಿ ಪ್ಯಾನಿಕ್ ಆಗೋದು, ಎಲ್ಲೋ ವಾರ್ ನಡೀತಾ ಇದೆ ಅಥವಾ ಎಕನಾಮಿಕಲ್ ಕ್ರೈಸಿಸ್ ಬರೋ ಚಾನ್ಸಸ್ ಇದೆ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದು. ಈ ರೀತಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ನ್ಯೂಸ್ ನೋಡಿ ಪ್ಯಾನಿಕ್ ಆಗಿ ಸೆಲ್ ಮಾಡೋದು. ಶೀಘ್ರ ಶ್ರೀಮಂತರಾಗಬೇಕು ಅನ್ನೋ ಆಸೆ, ಬೇಗ ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ಶೇರ್ ಮಾರ್ಕೆಟಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಬಿಲಿನಿಯರ್ಸ್ ಆಗಬೇಕು, ಈ ರೀತಿ ಒಂದು ಆಸೆ ಇಟ್ಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡೋರೆಲ್ಲ ಈ ದೊಡ್ಡ ತಪ್ಪುಗಳನ್ನು ಮಾಡಿ ಅವರ ಒಂದು ಅಮೌಂಟ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಲಾಂಗ್ ಟರ್ಮ್ ಹೂಡಿಕೆ ಅಂದರೆ ಡಿಸಿಪ್ಲಿನ್, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾನು ಹೇಳಿರ್ತಕ್ಕಂಥ ಯಾವುದೇ ಒಂದು ವಿಚಾರ ಆಗಲಿ ರೆಕಮೆಂಡೇಷನ್ ಏನಿಲ್ಲ. ಹಿಂದೆ ನೀವು ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತನಿಲ್ಲ. ಫರ್ದರ್ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿ, ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆಮೇಲೆ ನಿಮ್ಮ ಒಂದು ಡಿಸಿಷನ್ನ ತಗೊಳ್ಳುತ್ತೆ. ಈ ಒಂದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಮಾಡೋದಂದರೆ ಕಷ್ಟ ಅಲ್ಲ, ಆದರೆ ಸಹನೆ ಇರೋದು ಕಷ್ಟನೇ ಅಂತ ಹೇಳಬಹುದು ಇಂದಿನ ಕಾಲದಲ್ಲಿ. ಇಂದು ಪ್ರಾರಂಭಿಸಿ, ನಿಯಮಿತವಾಗಿ ಹೂಡಿಕೆ ಮಾಡಿ, 10-15 ವರ್ಷ ಕಾಯಿರಿ, ನೀವು ನಿಮ್ಮ ಭವಿಷ್ಯದ ಶ್ರೀಮಂತ ವ್ಯಕ್ತಿಗಳಾಗ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಲಾಂಗ್ ಟರ್ಮ್ ಅಂತ ಬರೀರಿ. ಮತ್ತಷ್ಟು ಫೈನಾನ್ಸ್ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.